ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಸೂಪರ್ ಅಂತ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಬೆಳೆಸ್ಕೊಂಡು ಈ ಶಾವಿಗೆ ಪಾಯಸನ ಟ್ರೈ ಮಾಡಿದ್ದೀನಿ. ಸೂಪರಾಗಿರುತ್ತೆ ಕಣ್ರಿ. ಒಂದು ಸತಿ ನೀವು ಮಾಡಿಕೊಂಡ್ರೆ ಮತ್ತೆ ಇದೇ ಥರ ಪಾಯಸ ಮಾಡ್ಕೊತೀರೋ ಅಷ್ಟು ರುಚಿಯಾಗಿರುತ್ತೆ. ನಿಮ್ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಿಮಗೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಸ್ವೀಟ್ ತಿನ್ನಬೇಕಾದ್ರೆ ಈ ಪಾಯಸನ ಟ್ರೈ ಮಾಡಿ. ಒಂದು ಸತಿ ಮಾಡ್ಕೊಂಡ್ರೆ ಮತ್ತೆ ಇದೇ ಥರ ಪಾಯಸ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ. ನಾನಂತೂ ಈ ಪಾಯಸಗೆ ಹೋಗಿದ್ದೀನಿ, ಅಷ್ಟು ರುಚಿಯಾಗಿರುತ್ತೆ ಈ ಮ್ಯಾಂಗೋ ಶಾವಿಗೆ ಪಾಯಸ. ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಈ ಸೂಪರ್ ಟೇಸ್ಟಿಯಾದ ಪಾಯಸನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಸೂಪರ್ ಆದಂಥ ಪಾಯಸ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗಿದೆ. 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತೀನಿ. ತುಪ್ಪ ಚೆನ್ನಾಗಿ ಕಾಯಬೇಕು. ತುಪ್ಪ ಕಾದ್ಮೇಲೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ತುಪ್ಪ ಕಾಯಿಲಿ. ಈಗ ಅಂದರೆ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಈಗ ನಾನು ತುಪ್ಪದ ಜೊತೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈ ದ್ರಾಕ್ಷಿ ಉಬ್ಬುತ್ತಲ್ಲ ಅಷ್ಟನ್ನ ನಾವು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅಷ್ಟು ಮಾಡಿಕೊಂಡು ಈಗ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ದ್ರಾಕ್ಷಿ ಎಲ್ಲ ಉಬ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು ನಮಗೆ. ಈಗ ನಾನು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಆ್ಯಡ್ ಮಾಡ್ಕೊತೀನಿ. ಈಗ ನೋಡಿ ದ್ರಾಕ್ಷಿ ಗೋಡಂಬಿನ ಪ್ಲೇಟಿಗೆ ಸೈಡ್ಗೆ ಇಟ್ಕೊತೀನಿ. ಈಗ ನಾನು ಅದೇ ಪಾತ್ರೆಗೆ ಬಿಸಿ ಚೆನ್ನಾಗಿ ಕಾಯಿಸ್ಕೊಂಡು ಹಾಲು ಸೇರಿಸ್ಕೊತೀನಿ. ನೋಡಿ ನಾನು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಸೇರಿಸ್ಕೊತೀನಿ. ಈಗ ನಾನು ನೋಡಿ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಸೇರಿಸ್ಕೊಂಡಿದ್ದೆ. ಹಾಲು ಚೆನ್ನಾಗಿ ಕಾಯಬೇಕು. ಜೊತೆ ಮಿಕ್ಸ್ ಮಾಡಿಕೊಂಡು ಈಗ ಹಾಲು ಚೆನ್ನಾಗಿ ಕಾಯಲಿ, ಆಮೇಲೆ ಉಳಿದಿರೋ ಪ್ರಾಸೆಸ್ ನೋಡ್ಕೊಳ್ಳೋಣ. ಈಗ ನೋಡಿ ಹಾಲು ಚೆನ್ನಾಗಿ ಕಾಯ್ತಾ ಇದೆ. ಈಗ ನಾನು ಇದಕ್ಕೆ ಅರ್ಧ ಗಂಟೆ ನೆನೆಸ್ಕೊಂಡಿರುವ ಸೊಬ್ಬಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಲು ಚೆನ್ನಾಗಿ ಕುದಿದೆ. ಈಗ ನಾನು ಸೊಬ್ಬಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಡ್ರೈ ಶಾವಿಗೆನ ತೊಗೊಂಡಿದ್ದೀನಿ. ಮತ್ತು ಡ್ರೈ ಶಾವಿಗೆ ಇಲ್ಲ ಅಂದರೆ ನೀವು ಹುರಿದು ಆ್ಯಡ್ ಮಾಡ್ಕೊಬೋದು. ನಾನು ಮೊದಲೇ ಹುರಿದಿಟ್ಕೊಂಡಿರೋಂಥ ಶಾವಿಗೆ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನ ಒಂದು ಸತಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಬೇಯಿಸ್ಕೊಂಡ್ರೆ ನಮಗೆ ಶಾವಿಗೆ ಸೊಬ್ಬಕ್ಕಿ ಇರೋದು ಬೇಗ ಬೇಯುತ್ತೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನು. ಈಗ ನೋಡಿ 5 ನಿಮಿಷ ಆಗಿದೆ. ಚೆನ್ನಾಗಿ ಒಂದು ಅರ್ಧಂಬರ್ಧ ಬೆಂದಿದೆ ಮತ್ತು ಶಾವಿಗೆನು ಮತ್ತು ಸೊಬ್ಬಕ್ಕಿ. ಈಗ ನಾವು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಸ್ವೀಟ್ನೆಸ್ಸು ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿನ 2 ಏಲಕ್ಕಿನ ನಾನು ನೋಡಿ ಈ ಥರ ಕುಟ್ಟಿ ಆ್ಯಡ್ ಮಾಡ್ಕೊತೀನಿ. ನಿಮ್ಮ ಹತ್ರ ಪೌಡರ್ ಇದ್ದರೆ ನೀವು ಅದನ್ನು ಸೇರಿಸ್ಕೊಬೋದು. ಈಗ ನಾನು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿದ್ದು ಬಾಯ್ಲ್ ಆಗಿ ತಟ್ಟೆ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ಉಳಿದಿರೋ ಪ್ರಾಸೆಸ್ ನೋಡ್ಕೊಳ್ಳೋಣ. ಈಗ ನಾನು ಕ್ಲೋಸ್ ಮಾಡ್ತೀನಿ. ನೋಡಿ ಲಿಡ್ಡು. ಈ ಥರ ಒಂದು ಪಾಯಸ ಅಂತೂ ನೀವು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಕಣ್ರಿ. ಈ ಪಾಯಸದ ಸೀಕ್ರೆಟ್ ಏನಪ್ಪ ಅಂದರೆ ಮ್ಯಾಂಗೋನ ನಾನು ಫ್ಯೂರಿ ಮಾಡಿ ಆ್ಯಡ್ ಮಾಡ್ಕೊತೀನಿ. ಸೂಪರ್ ಆದಂಥ ಮ್ಯಾಂಗೋ ಪಾಯಸ ಸಖತ್ ಟೇಸ್ಟಾಗಿರುತ್ತೆ. ಒಂದು ಸತಿ ನೀವು ಈ ಥರ ಮಾಡಿಕೊಂಡ್ರೆ ಮತ್ತೆ ನಿಮ್ಮ ಮನೆಗೆ ಯಾರೇ ಗೆಸ್ಟ್ ಬರಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಇರಲಿ ಈ ಥರ ಪಾಯಸನ ಟ್ರೈ ಮಾಡ್ತಿದ್ದೆ ಖಂಡಿತ. ಈಗ ನಾನು ನೋಡಿ 5 ನಿಮಿಷ ಆಗಿದೆ. ಈಗ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಇದನ್ನ ಮಾಡ್ಕೊತೀನಿ. ನಾನು ನೋಡಿ ಪ್ಲೇಟ್ ಕ್ಲೋಸ್ ಮಾಡಿ 5 ನಿಮಿಷ ನಾನು ಹಾಗೆ ಬಿಟ್ಬಿಡ್ತೀನಿ. ನಮಗೆ ನಾನು ಪ್ಲೇಟ್ ಕ್ಲೋಸ್ ಮಾಡಿ 5 ನಿಮಿಷ ಹಾಗೆ ಬಿಡೋದ್ರಿಂದ ನಮಗೆ ಆ ಬಿಸಿ ಹಾಲಲ್ಲಿ ನಮಗೆ ಶಾವಿಗೆ ಸೊಬ್ಬಕ್ಕಿನದು ಚೆನ್ನಾಗಿ ಬೇಯುತ್ತೆ. ಹಾಗೆ ನಮಗೆ ಟೈಮು ಸೇವ್ ಆಗುತ್ತೆ. ನಾವು ಇದು ತಣ್ಣ ಬೇಯೋಷ್ಟರಲ್ಲಿ ನಾವೀಗ ಮ್ಯಾಂಗೋ ಫ್ಯೂರಿನ ರೆಡಿ ಮಾಡ್ಕೊಂಡು ಬನ್ನಿ. ಈಗ ನೋಡಿ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ. ಹಾಗೆ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ಮ್ಯಾಂಗೋ ಪಾಯಸಕ್ಕೆ ನೋಡಿ ಈ ಮ್ಯಾಂಗೋ ಫ್ಯೂರಿನ ಈ ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಆ್ಯಡ್ ಮಾಡಿ. ಈಗ ನಾನು ನೋಡಿ ಮ್ಯಾಂಗೋ ಫ್ಯೂರಿನೆಲ್ಲ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ಈ ಸ್ವಲ್ಪನೂ ನೀರು ಹಾಕ್ದಿರೇ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ. ಈಗ ನಾನು ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಮ್ಯಾಂಗೋನ ನಾನು ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. 5 ನಿಮಿಷ ಆಗಿದೆ. ಈಗ ನಾವು ಓಪನ್ ಮಾಡೋಣ ಪ್ಲೇಟು. ನೋಡಿ ಶಾವಿಗೆ ಮತ್ತು ಸೊಬ್ಬಕ್ಕಿ ಅನ್ನೋದು ಚೆನ್ನಾಗಿ ಬೆಂದಿದೆ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇದ್ರಲ್ಲ. ನೋಡಿ
ಈಗ ನಾವು ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ನೋಡಿ, ನಾವು ರುಬ್ಬಿಟ್ಕೊಂಡಿರೋಂಥ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ ಕಣ್ರಿ ಈ ಪಾಯಸ. ಒಂದು ಸರ್ತಿ ಟ್ರೈ ಮಾಡಿದ್ರೆ ಅಂತೂ ನೀವು ಕಳೆದೋಗ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಹೊಂದ್ಕೊಳೋಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ನೋಡಿ ಎಲ್ಲನೂ ಹೊಂದ್ಕೊಳೋಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ಗೆ ನಾವು ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿನ ಡ್ರೈದಲ್ಲಿ ಹುರ್ಕೊಂಡಿದ್ದಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಕುಡಿದ್ರೆ ಅಂತೂ ಪಕ್ಕ ಇದಾಗೋಗ್ತೀರ ಈ ಪಾಯಸಗೆ. ಪಾಯಸನ ಇಷ್ಟಪಡ್ದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ರಿಚಾಗಿರುತ್ತೆ ಈ ಪಾಯಸ. ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ ಸೂಪರ್ ಟೇಸ್ಟ್ ಇದ್ದ ಮ್ಯಾಂಗೋ ಪಾಯಸ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್, ಲೈಕ್, ಶೇರ್ ಮಾಡೋ ಮರಿಬೇಡಿ. ಬಾಯ್.